ಒಂದು ವೇಳೆ ಭದ್ರಾವತಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ನರ್ಸರಿಗೆ ಭೇಟಿಯನ್ನು ನೀಡಿದ್ದೆ. ಹಾಗೆ ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಈ ಒಂದು ಅದ್ಭುತವಾದಂಥ ಮರ ನನ್ನ ಕಣ್ಣಿಗೆ ಬಿತ್ತು. ಈ ಮರದ ಹೆಸರು ನಾಗಲಿಂಗ ಪುಷ್ಪದ ಮರ ಅಂತ ಹೇಳ್ಬಿಟ್ಟು. ಈ ಮರದ ಸೈಂಟಿಫಿಕ್ ನೇಮ್ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಒಂದು ಪ್ರಕೃತಿಯ ವಿಸ್ಮಯ ಆಗಿದೆ ನೋಡಿ. ಸುತ್ತಲೂ ಕಮಲದ ದಳದ ಥರದ ಒಂದು ಹೂವು. ಆ ನಡುವೆಯಲ್ಲಿ ಒಂದು ಕರಿ ಲಿಂಗದ ಶೇಪ್‌ದಲ್ಲೇ ಇರತಕ್ಕಂಥ ಒಂದು ಲಿಂಗು. ಅದಕ್ಕೆ ನಾಗರ ಎಡೆ ಥರ ಇರತಕ್ಕಂಥ ಒಂದು ಮೇಲಿನ ಒಂದು ಹೂವಿನ ಆಕಾರ. ಅಂದರೆ ನಾಗಲಿಂಗ ಪುಷ್ಪ ಅಂತ ಅದಕ್ಕೆ ಒಂದು ಹೆಸರನ್ನು ಸಹಿತ ನೀಡಲಾಗಿದೆ. ಅಂದರೆ ಪ್ರಕೃತಿ ಈ ಶಿವನ ಆರಾಧನೆ ಈ ರೀತಿ ನಾಗನಿಂದ ಆಗುತ್ತೆ ಅನ್ನೋ ಒಂದು ವಿಸ್ಮಯದಿಂದನೇ ಈ ರೀತಿ ಬೆಳೀತು, ಅಥವಾ ಈ ಹೂವನ್ನು ನೋಡ್ಬಿಟ್ಟು ಕವಿ ಅಥವಾ ಒಂದು ಕೆತ್ತನೆಕಾರ ಶಿಲ್ಪಿಗಳು ಆ ಒಂದು ಕಲ್ಪನೆಯನ್ನು ಮಾಡಿದ್ರೋ ಗೊತ್ತಿಲ್ಲ. ಒಟ್ಟು ಎರಡೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದಂತೂ ನಿಜವೇ. ನಾನು ಒಂದು ಹೂವನ್ನು ಕಿತ್ಬಿಟ್ಟು ಅದನ್ನು ನೋಡಿಬಿಟ್ಟು ಆನಂದಿಸಿ ಅಲ್ಲೇ ಇದ್ದಂಥ ಆ ಗಣಪನಿಗೆ ಈ ಹೂವನ್ನು ಅರ್ಪಣೆ ಮಾಡಿ ಮನೆಗೆ ಬಂದೆ. ಯಾಕೆಂದರೆ ಅದನ್ನು ಕಿತ್ತು ಬಿಟ್ಬಿಟ್ರೆ ಅದು ಬೇಗನೆ ಹಾಳಾಗುತ್ತೆ. ಹಾಗಾಗಿ ಕಿತ್ತು ಯಾರೂ ಹಿಡ್ಕೊಳ್ಲಿಕ್ಕೂ ಆಗೋದಿಲ್ಲ. ಕಿತ್ತು ಅದನ್ನು ಅರ್ಪಣೆ ಮಾಡಿಬಿಟ್ರೆ ಅದು ಸ್ವರ್ಗಕ್ಕೆ ಪ್ರಾಪ್ತಿಯಾಗುತ್ತೆ.